ಏಯ್ ಓಡಿಲಿಂದ! ಈ ಸೆಕೆಲಿ ಬೇಟೆ ಆಡೋಕ್ಕೂ ಮನ್ಸು ಬರ್ತಾಯಿಲ್ಲ. ಆ ಚಿಕ್ಕ ಹುಡ್ಗ ಎಲ್ಲಿದ್ದಾನೆ? ಅವನ ಬೇಟೆ ಆಡಕ್ಕೆ ಶೇರ್ ಖಾನ್ ಬರ್ತಾ ಇದ್ದಾನೆ ಅಂತ ಹೇಳೋಗು. ಹುಷಾರಾಗಿ ಆಟ ಆಡಿ ಮಕ್ಳೇ. ಅವ್ರ ಪಾಡಿಗೆ ಅವ್ರು ಆಡ್ಕೋತಾರ ಬಿಡು. ನಾಳೆ ವೈರಿನ ಎದುರಿಸೋದು ಹೇಗಂತ ಈಗಿಂತಾನೆ ಕಲಿತಿದ್ದಾರೆ. ಏನದು ಬಂದಿರೋದು? ನೋಡಕ್ಕೆ ಚಿಕ್ಕ ಕಪ್ಪೆ ತರ ಕಾಣ್ತಾ ಇದೆ. ನಿಲ್ಲು, ಈ ಮರಿಕಪ್ಪೆ ನಿನಗೇನ್ ತೊಂದರೆ ಕೊಟ್ಟಿದೆ? ಈಗ ಸರಿ ಹೋಯ್ತು. ಕಣ್ಬಿಟ್ ನೋಡೋದು ಕಪ್ಪೆ ಅಲ್ಲ, ಅವನೊಬ್ಬ ಚಿಕ್ಕ ಹುಡ್ಗ. ನನ್ನೊಂದ್ ಹೊತ್ತಿನ ಊಟಕ್ಕೆ ನೀನು ಅಡ್ಡ ಬರ್ತಾ ಇದ್ಯಾ? ನೋಡು, ಇವನು ನಮ್ಮನೆ ಹತ್ರ ಇದ್ದಾನೆ, ಹಾಗಾಗಿ ಇವನು ನಮಗ್ ಸೇರ್ದವನು. ನನ್ನ ಊಟ ಕಿತ್ಕೊಂಡು ಹೋದು ಇವನ್ನ ಕಾಪಾಡೋಕೆ ಇವನ ಅದು ನಮ್ ಪಂಚಾಯತಿಯಲ್ಲೇ ತೀರ್ಮಾನ ಆಗ್ಲಿ. ಸಾಕು ಸಾಕು, ಎಲ್ರೂ ಓಳಿಡೋದನ್ನ ನಿಲ್ಸಿ. ಈ ಹುಡುಗನ ಪರವಾಗಿ ಯಾರು ಮಾತಾಡ್ತಾರೆ ಇಲ್ಲಿ? ಸರಿ, ನಾನ್ ಬಾಲು, ಈ ಹುಡುಗನ್ ಪರವಾಗಿ ಮಾತಾಡ್ತೀನಿ. ಈ ಬಾಲುಗ್ ಯಾಕೆ ಬೇಕು ಈ ಉಸಾಬರಿ ಅಂತೀನಿ? ನಿಮ್ಮಲ್ಲಿ ಹೆಚ್ಚಿನವರಿಗೆ ನಾನ್ ಗೊತ್ತು. ಈ ಕಾಡಿನ ಬಗ್ಗೆ ನಿಮ್ ಮಕ್ಕಳಿಗೆ ನಾನು ಎಷ್ಟೋ ತಿಳಿಸ್ಕೊಟ್ಟಿದ್ದೀನಿ. ಈ ಕಾಡಲ್ ಬೆರ್ತ್ ಬಾಳೋದ್ ಹೇಗೆ ಅಂತ ಈ ಹುಡುಗನಿಗೂ ನಾನು ಕಲ್ಸ್ಕೊಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ರೀ ಅಧ್ಯಕ್ಷರೇ, ಪಂಚಾಯತಿಯ ನಿಯಮಗಳ ಪ್ರಕಾರ ಇಬ್ರು ಮಾತಾಡಿದ್ರಷ್ಟೇ ಮರ್ಯಾದೆ. ನಮ್ಮ ಮನೆಗೆ ಹೋಗೋದು ಒಳ್ಳೇದು. ಯಾವನಿಗೆ ಬೇಕಿವಲ್ಲ. ಶೇರ್ ಖಾನ್ ಹೇಳಿದ್ದು ಸರಿ ಇದೆ. ಈಗ ಇನ್ನೊಬ್ರು ಯಾರು ಮಾತಾಡ್ತೀರಾ? ನಾನಿಂತವೆಲ್ಲ ಮಾತಾಡಲ್ಲ, ನನಗ್ ಭಯ ಆಗುತ್ತೆ. ಯಾರೂ ಇಲ್ವಾ? ಈ ಪುಟ್ಟ ಹುಡುಗ ಈಗ ಶೇರ್ ಖಾನ್ ಪಾಲಾಗ್ತಾನೆ. ನಾನು ಬಗೀರ ಈ ಹುಡುಗನ ಪರವಾಗಿ ಮಾತಾಡ್ತೀನಿ. ಪಾಪ, ಏನು ಗೊತ್ತಿಲ್ದಿರೋ ಈ ಹುಡುಗನ್ನ ಕೊಲ್ಲೋದು ನಾಚಿಕೆಗೇಡು. ಹಾಗ್ ಮಾಡಿದ್ರೆ ಈ ಕಾಡು ನಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಮತ್ತೆ ಮನುಷ್ಯರ ಸಿಟ್ಟಿಗೆ ನಾವು ಗುರಿಯಾಗ್ಬೇಕಾಗತ್ತೆ. ನಾನ್ ತೀರ್ಮಾನ ಮಾಡಾಯ್ತು. ಈ ಚಿಕ್ಕ ಹುಡುಗ ಇರಿ, ಇವನ ಹೆಸರೇನು? ಈ ಪುಟ್ಟ ಹುಡುಗ ಮೋಗ್ಲಿ ತೋಳಗಳ ಗುಂಪಲ್ಲಿ ಒಬ್ಬ ಆಗ್ತಾನೆ. ನಿನ್ನಿವತ್ತಿನ ಆಟ ಮುಗ್ದಿದ್ರೆ ನಮ್ ಪಾಠ ಶುರು ಮಾಡೋಣವಾ? ಬಾಲು, ಇನ್ನು ಎಷ್ಟ್ ದಿನ ಅಂತ ಈ ಹಾಳಾದ ಪಾಠ ಕೇಳ್ಬೇಕು? ಈ ಪಾಠಗಳು ನಿನ್ನ ಎಲ್ಲಿವರೆಗೂ ಕಾಪಾಡ್ತವೆ ಅಂದ್ರೆ ಎಲ್ಲಿವರೆಗೂ ಅಂದ್ರೆ ಈ ಕಾಡಿನ ಎಲ್ಲಾ ನುಡಿಗಳನ್ನು ನೀನು ಚೆನ್ನಾಗಿ ಅರ್ದು ಕುಡಿಯೋವರೆಗೂ. ಈ ಕಾಡಿನ ಎಲ್ಲಾ ನುಡಿಗಳು ನನಗ್ ಚೆನ್ನಾಗ್ ಗೊತ್ತು. ಬೇಕಾದ್ರೆ ಪರೀಕ್ಷೆ ಮಾಡು. ಓ ಹೌದಾ ನನ್ನ ಮುದ್ದು ಮರಿ ಪಂಡಿತ? ಜೇನ್ ತೆಗೆಯೋ ಮಂದಿ ಹೇಗ್ ಮಾತಾಡ್ತಾರೆ? ಸುಲಭ, ನಾವಿಬ್ರು ಒಂದೇ ಬಳಗದವ್ರು. ಓ ಪರವಾಗಿಲ್ವೇ? ಮತ್ತೆ ಹಕ್ಕಿಗಳು? ಯಾರು ಕದ್ದಿದ್ದು?
ಯಾರಾದ್ರೂ ನನ್ನ ಕರೆದ್ರ? ಮರ್ತೇ ಬಿಟ್ಟಿದ್ದೆ. ಹುಡುಗನಿಗೆ ಪಾಠ ನಡೀತಿದೆ. ಮತ್ತೆ ಈ ಹಾವಾಡಿಗರು ಹೆಂಗ್ ಮಾತಾಡ್ತಾರೆ? ತುಂಬಾ ಚೆನ್ನಾಗ್ ಕಲಿತಿದ್ಯಾ ಕಣೋ. ಹಾತಿ ಅನ್ನೋ ಕಾಡಾನೆ ಇದೆ ನನ್ನ ಕಲ್ಸಿದ್ದು, ನೆನ್ಪಿದ್ಯಾ? ಯಾಕಂದ್ರೆ ನಿನಗ ಪದಗಳನ್ನ ಹೇಳಕ್ ಬರ್ತಿರ್ಲಿಲ್ಲ ಬಾಲು. ನಾನೇನ್ ಯೋಚಿಸ್ತೀನಿ ಗೊತ್ತಾ? ನಾನು ನಂದೇ ಒಂದು ಸಾಮ್ರಾಜ್ಯನ ಕಟ್ಕೋಬಹುದು ಅಂತ. ನಾನು ಕೋತಿಗಳ್ಗೆಲ್ಲ ರಾಜ ಆಗಿರ್ತೀನಿ. ನನ್ ಮಾತು ಸರಿಯಾಗಿ ಕೇಳಿಸ್ಕೋ. ನೀನ್ ಯಾವತ್ತೂ ಆ ಕೋತಿಗಳ ಸಹವಾಸ ಮಾಡಬಾರ್ದು. ಸುಮ್ನೆ ಕಚ್ಚಾಡ್ತಿರ್ತಾರೆ. ಕೊಡೋದು ನಂಗೆ. ನೋಡಿ ವಾಪಸ್ ಕೊಡ್ತೀನಿ, ಕೊಡ. ಸುಮ್ಮನೆ ಕೆಣಕ್ತಾ ಇದ್ಯಾ? ಅದಕ್ಕೆ ನಾನು ಕೊಡು ಅನ್ನಲ್ಲ. ಪಾಪ, ನಾನೇನಾದ್ರೂ ರೊಡಿ ಆಗಿದ್ದಿದ್ರೆ ನಾನವ್ರಿಗೆ ಹೇಳ್ಬೋದಾಗಿತ್ತು. ಅದಲ್ದೆ ನಾನು ಈ ತರ್ಲೆ ಕಡಿದ ಪಾಠಗಳನ್ನ ಕೇಳಿಸ್ಕೊತಿರ್ಲಿಲ್ಲ. ಮತ್ತಿಡೀ ದಿನ ನಾನು ಮಲ್ಕೋಬೋದಾಗಿತ್ತು. ನನ್ ಮಾತು ಕೇಳು ಮೊಗ್ಲಿ. ಈ ಕೋತಿಗಳಿಗೆ ಯಾವ ಕಾನೂನು ಕಟ್ಲೇನೂ ಇರಲ್ಲ, ಒಡೆಯನೂ ಇರಲ್ಲ, ಮುಂದೆ ಕೂಡ ಇರಲ್ಲ. ಕೋತಿಗಳ ಸಹವಾಸ ಮಾಡಿದ್ರೆ ನಮ್ಮ ನೆಮ್ಮದಿಗೆ ಬೆಂಕಿ ಬೀಳುತ್ತೆ. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಲು. ಇವತ್ತಿನ ಪಾಠ ಮುಗೀತು ಕಣೋ. ಅವನ್ನ ಹಳ್ಳಿಗೆ ವಾಪಸ್ ಕಳ್ಸೋಣ ಅಂದ್ರೆ ಅವ್ನು ಇನ್ನು ಚಿಕ್ಕ ಹುಡುಗ. ನಮ್ ರೀತಿ ನೀತಿ ಕಲ್ಸೋಣ ಅಂದ್ರೆ ಅದಕ್ಕಾಗ್ಲೇ ದೊಡ್ಡವನಾಗ್ಬಿಟ್ಟ. ಎಲ್ಲೂ ಸಿಗ್ಲಿಲ್ಲ. ನಮ್ ಕಡೆಯವ್ರು ಇನ್ನೂ ಹುಡುಕ್ತಾ ಇದ್ದಾರೆ. ಅವನಿಗೇನು ಆಗಿರಲ್ಲ ಅನ್ನೋ ನಂಬಿಕೆ ಇದೆ. ಈ ಕಾಡಿನ ಎಲ್ಲ ನುಡಿಗಳನ್ನು ಅವನ್ ಚೆನ್ನಾಗ್ ಕಲ್ತಿದ್ದಾನೆ. ಆದ್ರೆ ಒಂದು ನಾವು ಇನ್ನೂ ಕಲ್ತಿಲ್ಲ. ನನ್ನ ಕದ್ದು ಕರ್ಕೊಂಡ್ ಬಂದಿದ್ದಾರೆ ಅಂತ ಬಗೀರ ಮತ್ತು ಬಾಲುಗ್ ಹೇಳು. ಸರಿ, ಆದ್ರೆ ಸುದ್ದಿ ತಲುಪ್ಸೋದಕ್ಕೆ ನನಗೆ 2 ಇಲಿ ಮತ್ತೆ ಕಂಬಳಿ ಹುಳ ಕೊಡ್ಬೇಕು ನೀನು. ನೀನ್ ಕೇಳಿದನ್ನ ನಾನು ಆಮೇಲೆ ಕೊಡ್ತೀನಿ. ಮೊದ್ಲು ನಾನು ಎಲ್ಲಿದ್ದೀನಿ ಅಂತ ಬೇಗ ಹೋಗಿ ಅವ್ರಿಗೆ ಹೇಳು. ನಾನಿನ್ನೂ ಎಚ್ಚರಿಕೆಯಿಂದ ಅವನ್ನ ನೋಡ್ಕೋಬೇಕಿತ್ತು. ಇಲ್ಲ ಚಿನ್ನ, ಇದು ನನ್ ತಪ್ಪು. ಬೇಗ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು ಅಂತ ನಾನೇ ಹುರ್ದುಂಬಿಸ್ದೆ. ಇಲ್ಲ, ನಿಮ್ಮಿಬ್ರದ್ದು ತಪ್ಪಿಲ್ಲ. ಅವನ್ ಗುರು ಆಗಿರೋ ನಾನ್ ನೋಡ್ಕೋಬೇಕಿತ್ತು. ಚಿಲ್ ಕೂಗ್ತಾ ಇದೆ. ಅದೇನೋ ಸುದ್ದಿ ತಂದಿರೋ ಹಾಗಿದೆ. ಮೊಗ್ಲಿನ ಕೋತಿಗಳ ಪಡೆ ಹೊತ್ಕೊಂಡು ಹೋಗಿದೆ. ಅವು ಅವನ್ಗೇನು ಮಾಡಿಲ್ಲ, ಆದ್ರೆ ಅವು ಅವನ್ನ ಪಟ್ಟಣದ ಕಡೆ ಕರ್ಕೊಂಡು ಹೋಗ್ತಿದ್ವು. ಮನುಷ್ಯ ವಾಸ ಮಾಡದ್ ಪಟ್ಟಣದ ಕಡೆಗ ಅವನೇನೋ ತಯಾರಾಗಿಲ್ಲ. ಅಲ್ಲ, ಪಾಳ್ ಬಿದ್ದ ಪಟ್ಟಣಕ್ಕೆ. ಆ ಪಾಳ್ ಬಿದ್ದ ಪಟ್ಟಣ ಈಗ ಕೋತಿಗಳ ಪಾಲಾಗಿದೆ. ಕೆಳಗ್ ಹೋಗ್ತಿರೋದು ಇರ್ವೆಗಳ? ಇಲ್ಲ,
ಇರುವೆ ಅಂತೆ, ಅದು ಇರುವೆ ತರ ಕಾಣಿಸ್ತಾ ಇದೆಯಾ? ನಾವಿನ್ನೂ ಇಲ್ಲಿ ತುಂಬಾ ಹೊತ್ತಿರ್ಬೇಕಾ? ಇಲ್ಲ ಮರಿ ಕಪ್ಪೆ, ನೀನ್ ಹೋಗ್ಬೇಕಾಗಿರೋ ಜಾಗ ಅಲ್ಲಿದೆ ನೋಡು. ಅಲ್ಲಿ 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 ಅಲ್ಲೇ ಅಲ್ಲಿ ಹೇಳ್ಕೊಡ್ಬೇಕೆಲ್ಲ. ನಾನು ನಿಮ್ ಗುರು ಆಗ್ಬೇಕು ಅಂತ ಹೇಳ್ತಿದ್ದೀರಾ? ನಮ್ ಒಡೆಯನೂ ಆಗ್ಬೇಕು. ನಿನ್ನ ಬಾಳು ಬೆಳಗತ್ತೆ. ಮರದಿಂದ ಮರಕ್ಕೆ ಹಾರೋ ಅವುಗಳಿಗೆ ನಾವು ಸಮ ಅಲ್ಲ. ಒಂದ್ಸಲ ನಾವಿಬ್ರು ಆ ಪಟ್ಟಣ ತಲುಪದ್ಮೇಲೆ ಆ ಕೋತಿಗಳು ತುಂಬಿರೋ ಇಡೀ ದೇಶದ ಎದುರು ನಾವಿಬ್ರೇ ಹೋರಾಡ್ಬೇಕು. ನಿನ್ ಮಾತ್ ನಿಜ ಬಗ್ಗೀರ. ಯಾರ ಹತ್ರನಾದ್ರೂ ನೆರವು ಕೇಳೋಣವಾ? ಕಾ ಹಾತಿ. ಓ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವಿಬ್ರು ಅಲ್ಲಿರೋದು ನನಗೆ ಗೊತ್ತಾಗ್ಲಿಲ್ಲ. ಹಾತಿ, ನಿನ್ನ ಸ್ನಾನದ ನಡುವೆ ಬಂದು ತೊಂದರೆ ಕೊಡ್ತಿರೋದಕ್ಕೆ ಕ್ಷಮಿಸ್ಬಿಡು. ನಾವು ಕಾನ ಹುಡುಕ್ತಾ ಇದ್ದೀವಿ. ಈಗ ನೀನು ಮತ್ತೆ ಕ್ಷಮಿಸೋನ್ಬೇಡ. ನೀನು ಅವನನ್ನ ನೋಡ್ದ್ಯಾ? ಹಾ, ಅವನಾಗ್ಲೇ ನೀರ್ ಕುಡಿಯೋಕ್ ಬಂದಿದ್ದ. ಆ ಬಂಡೆಗಳ ಹತ್ರ ಹೋಗಿ ಅಲ್ಲೇ ಮಲ್ಕೊಂಡು ಬಿಸಿಲು ಕಾಯಿಸ್ತಾ ಇರ್ತೀನಿ ಅಂತ ಹೇಳ್ದ ಹಾಗಿತ್ತು. ಥ್ಯಾಂಕ್ಸ್ ಹಾತಿ, ತುಂಬಾ ಉಪಕಾರ ಆಯ್ತು. ಕಾ ಓ ಕಾ, ನಾನ್ ಈ ಕಡೆ ಇದ್ದೀನಿ, ಬನ್ರಪ್ಪ. ನೀವ್ ಯಾವ ಕಡೆ ಇದ್ದೀರಿ ಮಕ್ಕಳೇ? ನಾವ್ ಈ ಕಡೆ ಇದ್ದೀವಿ. ಅಷ್ಟು ದೂರನಾ? ಇನ್ನೊಂದೆರಡು ಹೆಜ್ಜೆ ಮುಂದೆ ಬಂದು ನಿಂತ್ಕೋಬಾರ್ದಾ? ಹಾ, ಇಷ್ಟು ಸಾಕಾ? ಹಾ, ಸಾಕು. ನನಗೇನು ಸರಿಯಾಗಿ ಕಾಣ್ತಿಲ್ಲ. ಬೇಡಕ್ಕ, ನಾನ್ ಬಾಲು, ಅವನ್ ಬಗೀರ, ನಾವು ಬಗೀರ. ಅಯ್ಯೋ ದೇವ್ರೆ, ಬಗೀರ. ಹೇಳು ಬಾಲು, ನೀನು ನನ್ನ ಕರ್ದ್ಯಾ? ಬಗೀರ, ನಿನ್ಗೇನು ಆಗಿಲ್ಲ ತಾನೆ? ಮತ್ತೆ ಏನು? ಥೂ, ನನಗ್ ತರ್ಕಾರಿ ಅಂದ್ರೆ ಆಗೋದೇ ಇಲ್ಲ. ನನ್ನ ಶಿಷ್ಯಂದ್ರಲ್ಲೊಬ್ಬ ಮೋಗ್ಲಿ, ಅದೇ ಪುಟ್ಟ ಹುಡುಗ, ಅವನು ಕೋತಿಗಳು ಹೊತ್ಕೊಂಡೋಗಿವೆ. ಓ ಅದೇ, ಆ ಮರಿ ಕಪ್ಪೆನಾ? ಸುಮಾರು ಎಷ್ಟೆತ್ರ ಬೆಳೆದಿದ್ದಾನೆ ಈಗ? ಒಂದು ಚಿಕ್ಕ ಆಡಿನಷ್ಟು ಎತ್ತರಕ್ಕೆ ಬೆಳೆದಿರಬಹುದಾ? ಅವನು ಯಾರ ಬಾಯಿಗೋ ಆಹಾರ ಆಗೋದ್ ಬೇಡ. ಅವನ ಕರ್ಕೊಂಡ್ ಬರೋದಿಕ್ ನಿನ್ ಸಹಾಯ ಬೇಕು. ಅದಕ್ ಬದಲು ಏನ್ ಕೊಡ್ತೀರಾ? ಅದಕ್ಕೆ ಬದಲಾಗಿ ನೀನೇ ಹೇಳು ಬಾಲು. ಅದಕ್ ಬದಲಾಗಿ ನಿನ್ಗೆ ಏನೂ ಇಲ್ಲ. ಏನು ಇಲ್ಲ ಅಂದ್ರೆ ಆ ಕೋತಿಗಳಿಗೆ ನೀನು ಸರಿಯಾಗಿ ಪಾಠ ಕಲಿಸೋ ಅವಕಾಶ ಸಿಗತ್ತೆ. ಯಾಕಂದ್ರೆ ಅವರು ನಿನ್ನ ಕೆಟ್ಟ ಮಾತಲ್ಲಿ ಬೈತಾ ಇದ್ರಲ್ಲ, ಅದಕ್ಕೆ. ಬೈಯೋದಾ? ಏನ್ ಬೈತಾರೆ? ಎರೆಹುಳ. ಎರೆಹುಳ? ಯೆಲ್ಲೋ ಕಲರ್ ಎರೆಹುಳ. ಪ್ರಯೋಜನಕ್ಕೆ ಬಾರ್ದಿರೋ ಕೆಟ್ಟ ಯೆಲ್ಲೋ ಕಲರ್ ಎರೆಹುಳ. ನಿನ್ ಹಲ್ಲು ಹಳೇದಾಗಿ ಎಷ್ಟು ಅಕ್ಕುಟೋಗಿದೆ ಅಂದ್ರೆ ನೀನು ಕಷ್ಟಪಟ್ಟು ಅಗಿಬೇಕು ಅಂತ ಕೋತಿಗಳು ಹೇಳ್ತಾ ಇದ್ವು. ಆ ಕೊಬ್ಬಿದ ಕೋತಿಗಳು ಈ ಹುಡುಗನ್ನ ಎಲ್ಲಿ ಕರ್ಕೊಂಡೋಗಿವೆ ಅಂತ ನಿಮ್ಗೆ ಗೊತ್ತಾ? ಪಾಳು ಬಿದ್ದ ಪಟ್ಟಣಕ್ಕೆ. ನಮ್ ಜೊತೆ ಬರ್ತೀಯಾ? ನಾನ್ ಬರ್ದೇ ಇದ್ರೆ ನಡೆಯುತ್ತಾ? ನಮ್ ಗುಂಪು ಹೇಗಿದೆ ನೋಡು. ಸಖತ್ತಾಗಿದೆ ನೋಡಿ ನಮ್ ಗುಂಪು.
ನಾನು ನಿಮ್ ಗುರು ಮತ್ತೆ ಒಡಿ ಆಗ್ಬೇಕು ಅಂದ್ರೆ ನಾನ್ ಹೇಳುವಾಗ ನೀವು ಬಾಯಿ ಮುಚ್ಕೊಂಡು ನನ್ ಮಾತು ಕೇಳ್ಬೇಕು. ಅರ್ಥ ಆಯ್ತಾ? ನಿಲ್ಸಿ ನಿಲ್ಸಿ. ನೀವಿಬ್ರು ಮುಂದೆ ಹೋಗ್ತಾ ಇರಿ, ನಾನು ಹಿಂದೆ ಬರ್ತೀನಿ. ನಾನು ಸ್ವಲ್ಪ ಸುಧಾರಿಸ್ಕೋತೀನಿ. ನೀವು ಹೋಗ್ತಾ ಇರಿ, ಬರ್ತೀನಿ. ಅವ್ರು ನೀನ್ ನೋಡಿ ನಕ್ಕಿದಾಗ ನನಗೆ ಕ್ಷಮಿಸ್ಬಿಡು. ಹೇಗ್ ನಡ್ಕೋಬೇಕು ಅಂತ ಈ ಕೋತಿಗಳಿಗೆ ಯಾರು ಇನ್ನೂ ಹೇಳ್ಕೊಟ್ಟಿಲ್ಲ. ನೀನ್ ನಮ್ಗೆಲ್ಲ ಮರದೆಲ್ಲ ಬೆಳೆಸ್ಕೊಂಡು ಕಿರೀಟ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ಬೇಕು. ಅದರಿಂದ ನಾವು ಚಳಿ ಮತ್ತೆ ಗಾಳಿಯಿಂದ ತಪ್ಪಿಸ್ಕೋಬಹುದು. ಅರ್ಥ ಆಯ್ತಾ? ಆಯ್ತು, ಆದ್ರೆ ನಾನ್ ನಿನಗದನ್ ಕಲ್ಸಿದ್ಮೇಲೆ ನನ್ನನ್ ನೀವ್ ವಾಪಸ್ ಕರ್ಕೊಂಡು ಹೋಗ್ತೀರಾ ಅಂತ ಮಾತ್ ಕೊಡ್ಬೇಕು. ಸುಲಭ. ಈಗ ಎಲ್ರು ಸ್ವಲ್ಪ ಎಲೆಗಳು ತಗೊಳ್ಳಿ. ಇರಿ, ನಿಲ್ಸಿ. ಎಲ್ರಿಗೂ ಬೇಕಾದಷ್ಟೆಲ್ಲ ಮಾತ್ರ ತಗೊಳ್ಳಿ. ನೀವೆಲ್ಲ ಹೀಗೆ ಕಿತ್ತಾಡ್ತಿದ್ರೆ ಯಾವಾಗ ಕಲ್ತ್ಕೊಂತೀರಾ ಹೇಳಿ? ನಿನ್ ಇವತ್ತಿನ ಆಟ ಮುಗ್ದಿದ್ರೆ ನಮ್ ಪಾಠ ಶುರು ಮಾಡೋಣವಾ? ಆದ್ರೆ ನಾನು ಎಲ್ಲ ಕಲ್ತಿದ್ದೀನಿ. ಈ ಕೋತಿಗಳಿಗೆ ಯಾವ ಕಾನೂನು ಕಟ್ಲೇನೂ ಇರಲ್ಲ, ಒಡೆಯನೂ ಇರಲ್ಲ, ಮುಂದೆ ಕೂಡ ಇರಲ್ಲ. ಕೋತಿಗಳ ಸಹವಾಸ ಮಾಡಿದ್ರೆ ನಮ್ಮ ನೆಮ್ಮದಿಗೆ ಬೆಂಕಿ ಬೀಳುತ್ತೆ. ನಾನ್ ಬಾಲು ಮಾತಿಗೆ ಬೆಲೆ ಕೊಡ್ಬೇಕಿತ್ತು. ನಾನು ಹೇಳ್ಕೊಟ್ಮೇಲೆ ನನ್ನನ್ನ ವಾಪಸ್ ಕಳಿಸ್ತೀನಿ ಅಂತ ನೀನ್ ಹೇಳಿದ್ದೆ. ನನ್ ಮಾತನ್ನ ಉಳಿಸ್ಕೊಂಡೆ. ಇವಾಗ ನಾನು ಹೋಗ್ಬೇಕು. ಇವುಗಳೆಲ್ಲ ಉದ್ಧಾರ ಆಗಲ್ಲ. ಬಗೀರ, ನಾನು ಇಲ್ಲಿದ್ದೀನಿ. ನಮ್ ಗುರು ನಮ್ಗೆ ಏನೇ ಪಾಠ ಮಾಡಿರ್ಬೋದು, ಆದ್ರೂ ನಮ್ಮಲ್ಲಿ ಒಂದು ಕಟ್ಟುಪಾಡಿದೆ. ನಮ್ ಗುಂಪು ಸೇರಿದ ಮೇಲೆ ನೀನ್ ಬಿಟ್ಟಾಗಕ್ಕಾಗಲ್ಲ. ಅದಲ್ಲದೆ ನಿನ್ನ ಜೊತೆಗಾರರು ಈ ಪಾತಾಳದಿಂದ ನಿನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಬೇಡ, ದಯವಿಟ್ಟು ಬಗೀರ ಕಾಪಾಡು. ಈಗ ಕೊಳದ ಹತ್ರ ಹೋಗೋ ಬಗೀರ. ಕೋತಿಗಳಿಗೆ ನೀರಂದ್ರೆ ಆಗಲ್ಲ. ಬಿಡಿ, ಈ ಕೋತಿಗಳಿಗೆ ಇವತ್ತು ನಾನು ಸರಿಯಾಗಿ ಬುದ್ಧಿ ಕಲ್ಸೆ ಹೋಗೋದು. ಬಾಲು, ಯಾವ್ದೋ ಗುಹೆ ತರ ಇರೋ ಜಾಗದಲ್ಲಿ ನನ್ನನ್ನ ಕೂಡ ಹಾಕಿದ್ದಾರೆ. ಕಾಪಾಡು. ನಾನು ಇವ್ರ ತರ ಮಾತಾಡ್ಬೇಕು. ನಾವಿಬ್ರು ಒಂದೇ ಬಳಗದವರು ಅಲ್ವಾ?
ಇಲ್ಲ, ಬಗೀರ ಮೋಗ್ಲಿನ ಎಲ್ಲೋ ನೆಲದಡಿಯಲ್ಲಿ ಕೂಡ ಹಾಕಿದ್ದಾರೆ. ಬೇಗ ಹೋಗಿ ಅವನ್ನ ಕಾಪಾಡು. ಈ ತರ್ಲೆ ಕೋತಿಗಳು ನನ್ನ ಇಲ್ಲಿಂದ ಹೋಗಕ್ ಬಿಟ್ರೆ ತಾನೆ ನಾನು ಹೋಗಿ ಮೋಗ್ಲಿನ ಕಾಪಾಡಕ್ಕಾಗೋದು. ನೀನ್ ಹೇಳದೇನೋ ನಿಜ, ನಾವಿಬ್ರು ಒಂದೇ ಬಳಗದವ್ರು. ಆದ್ರೆ ನೀನ್ ಅಲ್ಲಾಡ್ದೆ ನಿಂತ್ಕೋ. ನಿನ್ ಕಾಲ್ ಕೆಳಗೆ ಸಿಕ್ಕಿ ನಮ್ ಮರಿಗಳು ಸಾಯೋದು ನಂಗಿಷ್ಟ ಇಲ್ಲ. ನಾನು ಕದಲ್ದೆ ನಿಂತ್ಕೋತೀನಿ. ನನ್ನ ಜೊತೆಗಾರರೇ, ಈಗ ನೀವೆಲ್ಲ ನಿಮ್ಮ ನಿಮ್ಮ ಹೆಡೆಗಳ್ನ ಮುಚ್ಬೋದು. ಕಾ ಬಂದಿದೆ, ಓಡಿ. ಅಯ್ಯೋ, ಅಲ್ಲ್ ನೋಡಿ. ನಿನಗೇನು ಆಗಿಲ್ಲ ತಾನೇ ಬಲು? ಇಲ್ಲ, ನನ್ಗೇನು ಆಗಿಲ್ಲ. ಆದ್ರೆ ನಾವು ಮೋಗ್ಲಿನ್ ಬೇಗ ಕಾಪಾಡ್ಬೇಕು. ಬಗೀರ, ಎಲ್ಲಿದೀಯ ನೀನು? ನಾನು ಇಲ್ಲೇ ಇದ್ದೀನಿ ಬಾಲು. ಇಲ್ಲೇ ಇರು, ನಾನ್ ಹೋಗಿ ಹುಡುಗನ್ನ ಕಾಪಾಡ್ತೀನಿ. ಇಲ್ಲೇ ಇರ್ತೀನಿ. ನನಗೂ ಎಲ್ಲೂ ಹೋಗೋ ಶಕ್ತಿ ಇಲ್ಲ. ಓ, ಎಚ್ಚರ ನನ್ನ ಅಣ್ಣ ತಮ್ಮಂದಿರೇ, ನಾನು ಆ ಚಿಕ್ಕ ಹುಡುಗನ್ನ ಬಿಡಿಸ್ಕೊಂಡು ಹೋಗಕ್ಕಷ್ಟೇ ಬಂದಿರೋದು. ನಿಮಗೆ ನಾನು ಯಾವ ತೊಂದರೆನೂ ಕೊಡಲ್ಲ. ಬಂಡೆ ಜರುಗುತ್ತೆ. ಬಂಡೆಗಳನ್ನ ಸರಿಸಬಹುದು. ನನ್ಗೋಸ್ಕರ ಬಂದ್ಯಾಕ? ಶಬಾಷ್, ಮೆಚ್ದೆ. ನಿಮ್ ಹುಡುಗನ್ನ ಕರ್ಕೊಂಡು ಬಂದಿದ್ದೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಇಲ್ದೇ ಇದ್ರೆ ಇವನು ಆ ಕೋತಿಗಳ ಗುಂಪಿಗೆ ಸೇರ್ದವನೋ ಇಲ್ಲ ಅಥವಾ ಬೇರೆ ಏನೋ ಅಂತ ನನ್ನ ಹಸಿದ ಹೊಟ್ಟೆ ಸೇರಿದ್ರೆ ಕಷ್ಟ. ಸರ್ರ್ ಅಂತ ನನ್ನ ಹೊಟ್ಟೆ ಒಳಗೆ ಹೋಗ್ಬಿಡ್ತಾನೆ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ಅಕ್ಕ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳ್ಬಿಡು. ಈಗ ಬೇಡ, ಮುಂದೆ ಕೇಳ್ತೀನಿ. ಆದ್ರೆ ಸದ್ಯಕ್ಕೆ ನಾನು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಕೋತಿಗಳ ಕೋರಿಕೆ ಅಲ್ವೇನ್ರಪ್ಪ? ನಾವು ಮನೆ ತಲುಪೋವರೆಗೂ ನೀನ್ ಏನು ಮಾತಾಡ್ಬೇಡ ಮೋಗ್ಲಿ. ಮೋಗ್ಲಿ, ಅಮ್ಮ, ಬಾಲು, ಇದೇನು? ನಾನ್ ಸಾಯ್ತಿದ್ದೀನಾ? ಇಲ್ಲ ಮೋಗ್ಲಿ, ಅದನ್ನ ಕಣ್ಣೀರು ಅಂತ ಕರೀತಾರೆ. ಅಂದ್ರೆ ನೀನೀಗ ಪುಟ್ಟ ಹುಡುಗಾಗಿ ಉಳಿದಿಲ್ಲ, ದೊಡ್ಡವನಾಗಿದೀಯಾ. ಇದ್ರರ್ಥ ನಾನೇ ಕಾಡನ್ನ ಬಿಟ್ಟು ಹೋಗ್ಬೇಕಾ? ಆ ಕಾಲ ಇನ್ನೂ ಬಂದಿಲ್ಲ, ಆದ್ರೆ ಒಂದಿನ ಬಂದೇ ಬರುತ್ತೆ. ನೀನು ಇನ್ನೂ ಕೆಲವೊಂದಷ್ಟು ಪಾಠಗಳನ್ನ ಕಲಿಯೋದು ಬಾಕಿ ಇದೆ. ಆದ್ರೆ ಕೋತಿಗಳ ಪಡೆಗೆ ಗುರುವಾಗೋ ಬಯಕೆ ನಿನ್ಗಿದ್ರೆ ಪಾಠ ಎಲ್ಲ ಏನು ಬೇಡ ಬಿಡು. ಅವ್ರ ಗೋಡೆ ಆಗ್ತ್ಯಾ? ಮತ್ತೆ ಇನ್ನೊಂದು ಮರಿಬೇಡ, ಅರಸ. ಕೋತಿಗಳ ಅರಸ, ಕೋತಿಗಳ ಅರಸ.